ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮಟನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಸಾಲೆ ಈಗ ಒಂದು ಮಿಕ್ಸಿ ಜಾರಿಗೆ ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ಧನಿಯಾ ಬೀಜ ಹಾಕ್ತಾಯಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಾಗಿದೆ. ಇವಾಗ ಅದೇ ಜಾರಿಗೆ ಟೊಮೊಟೊ ರುಬ್ಕೊಳ್ಳೋಣ. ಸೊ ಮಸಾಲೆ ರೆಡಿ ಆಗಿದೆ. ಈಗ ಒಂದು ಕುಕ್ಕರಿಗೆ ಮಟನ್ ಹಾಕಿ ಬೇಯಿಸ್ಕೋಬೇಕು ಫಸ್ಟು. ಅದೇ ಮಟನಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಕಲಿಸಿರ್ಬೋದು. ನಾನು ಸ್ವಲ್ಪ ಮಟನ್ ತೆಗೆದು ಬೇರೆ ಮಾಡೋದ್ರಿಂದ ಸ್ವಲ್ಪ ಸಪ್ರೇಟ್ ಮಾಡ್ತೀನಿ ಬೇಯಿಸ್ಕೊಂಡು. ಆಮೇಲೆ ಸಾಂಬಾರಿಗೆ ಕಲಸಿಡ್ತೀನಿ ಮಸಾಲೆ. ಸೊ ನೀವು ಹಾಗೇನೂ ಮಸಾಲೆ ಕಲಸಿಡ್ಬೋದು ಒಂದೇ ಸಲಿನೂ. ನೋಡಿ, ಮಟನ್ ಬೆಂದಿದೆ. ಇವಾಗ ಇದರಲ್ಲಿ ನಾನು ಸ್ವಲ್ಪ ಮಟನ್ ಬೇರೆ ಬಿರಿಯಾನಿ ಮಾಡೋದು ತೆಗೆದಿಟ್ಟಿದ್ದೀನಿ. ಈಗ ಇದೇ ಮಟನಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ರುಬ್ಕೊಳ್ಳೋಕ್ಕೂ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ರುಬ್ಕೋಬೋದು. ನಾನು ಪೇಸ್ಟ್ ಇರೋದ್ರಿಂದ ಅದು ರುಬ್ಕೊಂಡಿಲ್ಲ. ಸೊ ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಆವಾಗಲೇ ಸ್ವಲ್ಪ ಹಾಕಿರೋದ್ರಿಂದ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. ಹಾಗೆಯೇ ರುಬ್ಬಿಟ್ಟಿರೋ ಮಸಾಲೆ ಸೇರಿಸೋಣ. ಎಲ್ಲ ಸೇರಿಸಿ ಚೆನ್ನಾಗಿ ಕಲಸಿ ಮಸಾಲೆ ಸ್ಮೆಲ್ ಹೋಗೋ ತನಕ ಬಿಡಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ವಿಸಲಿಗೆ ಇಡಬೇಕು, ಕುಕ್ಕರ್ ಮುಚ್ಚಳ್ಕ ಮುಚ್ಚಿ. ಸೊ ಬೇಗನೆ ರೆಡಿ ಆಗುತ್ತೆ ಮಟನ್ ಸಾರು. ವಿಸಲ್ ಬಂದರೆ ಮುಗೀತು. ತುಂಬ ಈಸಿಯಾಗಿ ನಾವು ವೆಜ್ಜೆಲ್ಲ ಮಾಡೋದಕ್ಕಿಂತಲೂ ತುಂಬ ನಾನ್ ವೆಜ್ಜೇ ಈಸಿಯಾಗಿ ಮಾಡ್ಬೋದು. ವೆಜ್ಜೇ ಕಷ್ಟ ಅನಿಸುತ್ತೆ. ನೋಡಿ, ಇಷ್ಟೇ ವಿಸಲಿಗೆ ಇಟ್ಟಾಯಿತು. ತುಂಬ ಸಿಂಪಲ್ಲು. ನೋಡಿ, ಮಟನ್ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಟನ್ ಸಾರಿಗೆ ಮುದ್ದೆ ಎಲ್ಲ ಚೆನ್ನಾಗಿರುತ್ತಲ್ವ. ಮುದ್ದೆಗೆ, ದೋಸೆಗೆ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ಬಟ್ ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತಲ್ವ. ಥ್ಯಾಂಕ್ ಯು.